ಕೋಲಾರ ಆಸ್ಪತ್ರೆಗೆ ದಾಖಲಾಗಿ ವಾರ ಕಳೆದರೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗಿಲ್ವಂತೆ. ಇದರಿಂದ ವಿದೇಶದಲ್ಲಿದ್ದಂತಹ ಮಗ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ಒಂದು ವಿಡಿಯೋ ಮಾಡಿದ್ದಾರೆ. ಅದರ ಪರಿಣಾಮ ಏನಾಗಿದೆ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. ತಂದೆಗೆ ಚಿಕಿತ್ಸೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ವಿದೇಶದಲ್ಲಿದ್ದಂತಹ ಮಗ ಕೆರಳಿ ಕೆಂಡವಾದಂತಹ ವಿಚಾರ ಇದು. ಕೈಮುಹೂರ್ತದಿಂದ ಆಸ್ಪತ್ರೆಗೆ ಚಿಕ್ಕಮುನಿಯಪ್ಪ ಅನ್ನೋರು ದಾಖಲಾಗಿರ್ತಾರೆ. ಬಟ್ ಸರ್ಜರಿ ಮಾಡದೆ ಪಾಪ ಆ ವಯಸ್ಸಾದಂತಹ ವ್ಯಕ್ತಿಯನ್ನ ಸತಾಯಿಸ್ತಾ ಇದ್ದಾರೆ ಅಂತ ಮಗ ಆಕ್ರೋಶಗೊಳ್ತಾರೆ. ಲಂಚ ಕೊಡದ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಸಿಕ್ಕಿಲ್ಲ ಅಂತ ಮಗ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನ ಹಂಚಿಕೊಳ್ತಾರೋ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಸರ್ಜರಿಗೆ ಈಗ ವೈದ್ಯರು ಮುಂದಾಗಿದ್ದಾರೆ. ಒಂದು ವಾರದಿಂದ ಸರ್ಜರಿಗೆ ವೈದ್ಯರಿಗೆ ಟೈಮ್ ಇರಲಿಲ್ಲ. ಯಾವಾಗ ಈ ವಿಡಿಯೋ ವೈರಲ್ ಆಯಿತು ಸಮಯವನ್ನ ಮಾಡಿಕೊಂಡು ಹೌದು ಇಂಥದ್ದೊಂದು ಸರ್ಜರಿ ಬಾಕಿ ಇದೆ ಅಂತ ಹೇಳಿ ಓಡೋಡಿ ಬಂದು ಫೆಸಿಲಿಟಿಗಳನ್ನು ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಅದರ ಅರ್ಥ ಏನು? ವ್ಯವಸ್ಥೆ ವಿರುದ್ಧ ಪ್ರತಿ ಸಲ ದಂಗೆ ಎದ್ದು ಮಾತಾಡಿದ್ರೆ ಮಾತ್ರನಾ ಕೆಲಸಗಳನ್ನ ಮಾಡೋದು. ಮತ್ತು ಲಂಚಾವತಾರ ಯಾರು ಆ ಲಂಚಬಾಕ ಅಧಿಕಾರಿಗಳು ಅನ್ನೋದು ಗೊತ್ತಾಗಬೇಕಾಗಿದೆ. ಅಧಿಕಾರಿಗಳ ವೈದ್ಯರ ಯಾರು ಅಂತ ಎಕ್ಸ್ರೇ ರಿಪೋರ್ಟ್ ಇಟ್ಕೊಂಡು ಅವ್ರಿಗೆ ಯೂಶಲಿ ಬೋನ್ಗಳೆಲ್ಲ ಕಟ್ಟಾಗಿದೆ ಅಂತ ಹೇಳಿದ್ರೆ ವಿಪರೀತವಾಗಿ ನೋವಾಗ್ತಿರತ್ತೆ. ಅವ್ರು ಏನು ಮಾತಾಡಿದಾರೆ ಕೇಳಿಸ್ಕೊಳ್ಳೋಣ. ನೋಡಿ, ನಾನು ಚಿಂತಾಮಣಿ ತಾಲೂಕು ಗಡದಾಸನಹಳ್ಳಿ ನಾಗೇಶ. ನಮ್ಮ ತಂದೆ ಚಿಕ್ಕಮುನಿಯಪ್ಪ ಸುಮಾರು 75 ವರ್ಷಕ್ಕಿಂತ ಹೆಚ್ಚಾಗಿ ವಯಸ್ಸಾಗಿದೆ. ದುರದೃಷ್ಟವಶಾತ್ ನಮ್ಮ ಹಳ್ಳಿಯಲ್ಲೇ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಒಂದು ಸೀಮೆ ಕುಮ್ಮಿಬಿಟ್ಟು ಅವರು ಕೆಳಗಡೆ ಬಿದ್ದೋಗ್ಬಿಟ್ಟು ಈ ಮೊಣಕೈ ಏನಿದೆ, ಮೊಣಕೈಯಿಂದ ಮುಂಗೈವರೆಗೆ ಇರೋ ಮೂಳೆ, ರೇಡಿಯಸ್ ಮೂಳೆ ಅನ್ನೋದು ಮುರಿದೋಗ್ಬಿಟ್ಟಿದೆ. ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಸ್ಕ್ಯಾನ್ ಮಾಡಿಸಿದ್ವಿ, ಮೂಳೆ ಮುರಿದೋಗಿರೋದು ಗೊತ್ತಾಯ್ತು. ಆ ಡಾಕ್ಟರ್ ಹೇಳಿದ್ರು ಇಲ್ಲಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ, ಕೋಲಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಅಂತ. 17ನೇ ತಾರೀಕು ಬುಧವಾರ ದಿವಸ ಕೋಲಾರ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ನಮ್ಮ ತಂದೆನೇ ಅಡ್ಮಿಷನ್ ಮಾಡಿದೀವಿ. ಆದರೆ ನೋಡಿ, ಇವತ್ತಿಗೆ 6ನೇ ದಿವಸ, ಇವತ್ತು ಕೂಡ ಅವ್ರಿಗೆ ಆಪರೇಷನ್ ಮಾಡಿಲ್ಲ. ಕಾರಣ ಯಾಕೆಂದ್ರೆ ನಾವು ಯಾವುದೇ ಥರ ದುಡ್ಡು ಕೊಡ್ಲಿಕ್ಕೆ ಹೋಗಿಲ್ಲ ಅವ್ರಿಗೆ. ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ದುಡ್ಡು ಕೊಟ್ರೇನೆ ಕೆಲಸಗಳಾಗ್ತವೆ, ಔಷಧಿ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಇದೊಂದು ಉದಾಹರಣೆ. ಇವತ್ತು ಒಂದು ಬೇರೆ ವ್ಯಕ್ತಿ ಬಂದ್ಬಿಟ್ಟು 10,000 ಕೊಟ್ಟಿದ್ದಾರಂತೆ, ಪಟ್ ಅಂತ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಆಪರೇಷನ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಬಟ್ ನಮ್ಮ ತಂದೆ ಅಲ್ಲಿದ್ದಾರೆ, ನಮ್ಮ ತಾಯಿ ಜೊತೆಲಿದ್ದಾರೆ, ನಮ್ಮ ಸಂಬಂಧಿಕರು ಬಂದು ಹೋಗಿ ನೋಡ್ತಿದ್ದಾರೆ. ಬಟ್ ಯಾವುದೇ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಇವತ್ತು ನಾಳೆ ಅಂತ ಹೇಳ್ದಿದ್ದಾರೆ. 6 ದಿವಸ ಆಗಿದೆ. ಇವತ್ತು ಬೆಳಗ್ಗೆ ಗೊತ್ತಾಯಿತು, ಒಂದು 10,000 ರಿಂದ 15,000 ರೂಪಾಯಿ ಅವ್ರ ಕೈಗೆ ಕೊಟ್ಬಿಟ್ರೆ ಅವರೇ ಎಲ್ಲ ಥರ ರಿಪೋರ್ಟ್ಸ್ ಮಾಡಿ ಆಪರೇಷನ್ ಮಾಡಿ ಕಳಿಸ್ತಾರಂತೆ. ಡಾಕ್ಟ್ರಿಗೆ 5,000, ಅನಸ್ತೇಷಿಯಾ ಕೊಡೋರ್ಗೆ ಒಂದು 2-3 ಸಾವಿರ, ಉಳಿದೋರ್ಗೆ 2-3 ಸಾವಿರ, ಹೀಗೆ. ಅಂದರೆ ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆನೂ ಹೀಗೇನಾ? ಮತ್ತು ದುರಾಡಳಿತ, ಲಂಚಾವತಾರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೆಯಾ? ಮತ್ತು ಕೋಲಾರ MP, MLA, ಮಾಜಿ, ಹಾಲಿ ಇರೋರೆಲ್ಲ ಏನು ಮಾಡ್ತಿದ್ದಾರೆ? ಅಂದರೆ ಬಡವರಿಗೆ, ಸಣ್ಣ ಪುಟ್ಟ ಓದ್ಕೊಂಡಿರೋರಿಗೆ, ತಿಳುವಳಿಕೆ ಇರೋರಿಗೆ ಈ ಥರ ಆಟಗಳು ಆಡಿಸಿದ್ರೆ 6 ದಿವಸ ಆಸ್ಪತ್ರೆಯಲ್ಲಿ ಇರಬೇಕು, ಆಪ್ರೇಷನ್ ಇಲ್ದಿರಾ, ಏನು ಇಲ್ದಿರಾ, ಸರಿಯಾಗಿ ಊಟ ಸಿಗ್ತಾ ಇದ್ದಿಲ್ಲ. ಇವಾಗ ಏನು ನಿಮಗೆ ಲೇಟ್ ಆದರೆ ಏನು ಅಂತ ಕೇಳೋ ಮಟ್ಟಕ್ಕಿದ್ದಾರಂತೆ. ಅಂದರೆ ದುಡ್ಡು ಡೀಟೇಲ್ಸ್ ಕೊಡ್ತಾರೆ ರವಿ. ಯಾರು ಆ ಲಜ್ಜೆಗೆಟ್ಟ ಅಧಿಕಾರಿಗಳ ಅಥವಾ ವೈದ್ಯರ ಏನು ಮಾಹಿತಿ ಇದೆ? ಆಮೇಲೆ ಈಗ ಸರ್ಜರಿಗೆ ಯಾವಾಗಂತೆ ಟೈಮ್ ಫಿಕ್ಸ್ ಮಾಡಿರೋದು? ಖಂಡಿತ ಮಮತಾ, ಸರ್ಕಾರಿ ಆಸ್ಪತ್ರೆಗಳು ಅಂತಂದ್ರೆ ಮೂಗು ಮುರಿಯುವಂತ ಇಂಥ ಸನ್ನಿವೇಶದಲ್ಲಿ ತನ್ನ ತಂದೆಯ ಕಷ್ಟಕ್ಕೆ ಜೊತೆಗೆ ನೋವಿಗೆ ಸ್ಪಂದಿಸದ ವೈದ್ಯರ ವಿರುದ್ಧ ಒಬ್ಬ ಮಗ ಸಾಮಾಜಿಕ ಜಾಲತಾಣಗಳ ಮೂಲಕ ಆಕ್ರೋಶವನ್ನ ಹೊರ ಹಾಕಿರ್ತಕ್ಕಂಥದ್ದು. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ತನ್ನ ತಂದೆ 8 ದಿನಗಳ ಹಿಂದೆ ಅಷ್ಟೇ ದಾಖಲಾಗಿದ್ದಾರೆ. ಆದ್ರೂ ಕೂಡ ಇಲ್ಲಿ ತನಕ ವೈದ್ಯರು ಸರಿಯಾದ ಚಿಕಿತ್ಸೆ ಕೊಟ್ಟಿಲ್ಲ, ಜೊತೆಗೆ ಸರ್ಜರಿ ಮಾಡಿಲ್ಲ ಅನ್ನೋ ಒಂದು ಆರೋಪವನ್ನ ಸದ್ಯ ಮಗ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸದ್ಯಕ್ಕೆ ಅಲ್ಲಿ ಏನಾಗಿದೆ ಅನ್ನುವಂಥದ್ದು, ಅಂದ್ರೆ ಹಸು ಒಂದು ಗುದ್ದಿದ ಪರಿಣಾಮ ತನ್ನ ತಂದೆಯ ಕೈ ಮುರಿದಿದೆ. ಆ ಮುರಿದಿರೋಂತ ಕೈಗೆ ಸರ್ಜರಿ ಮಾಡಬೇಕಾಗಿದೆ. ಆ ಸರ್ಜರಿಯನ್ನ ಮಾಡದೆ ಸತಾಯಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಸದ್ಯ ಮಗ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಮಗ ಆಸ್ಪತ್ರೆಯಲ್ಲಿ ಇಲ್ಲ, ಈತ ಬೇರೆ ಎಲ್ಲೋ ಇಂದ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ವೈದ್ಯರು ಹೇಳುವ ಪ್ರಕಾರ ಈಗಾಗ್ಲೇ ಏನು ಈಗ ಸರ್ಜರಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವಿ. ಜೊತೆಗೆ ಅವರು ಚಿಂತಾಮಣಿಯಿಂದ ಇಲ್ಲಿಗೆ ಬಂದಿರ್ತಕ್ಕಂಥದ್ದು, ನಮ್ಮನ್ನ ಸರಿಯಾಗಿ ಸಂಪರ್ಕ ಮಾಡಿಲ್ಲ, ಹಂಗಾಗಿ ಎಲ್ಲೋ ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋದ್ರಿಂದಾಗಿ ತಡ ಆಗಿದೆ ಅಷ್ಟೇ ಅನ್ನುವಂಥದ್ದು ಸದ್ಯ ವೈದ್ಯಾಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಈಗಾಗಲೇ ಪಬ್ಲಿಕ್ ಅವರು ಕೂಡ ವೈದ್ಯರನ್ನ ಸಂಪರ್ಕಿಸಿದಂತ ಸಂದರ್ಭದಲ್ಲಿ ವೈದ್ಯರು ಕೂಡ ಅದೇ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅವ್ರದ್ದು ದಾಖಲಾಗಿದ್ದಾರೆ, ಆದ್ರೆ ಅವರ ಸಮಸ್ಯೆಯನ್ನ ನಮ್ಮ ಬಳಿ ಹೇಳ್ಕೊಂಡಿಲ್ಲ ಅನ್ನೋ ಒಂದು ಆರೋಪವನ್ನ ಸದ್ಯ ವೈದ್ಯರು ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಎರಡರ ಮಧ್ಯೆ ಎಲ್ಲೋ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಮಾತ್ರ ಸದ್ಯಕ್ಕೆ ನಿಜ ಅಂತಾನೆ ತಿಳ್ಕೋಬೇಕಾಗಿದೆ ಮಮತಾ. ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.